ಮಾದಪ್ಪನ ಬಟ್ಟಿ ಬಿಡೋಣ. ಮಾದಪ್ಪನ ಬಟ್ಟಿಗೆ ಇದೆ ಫುಲ್ ನೀನು ಕಳ್ಸ್ಕೋಬೇಕು. ಬ್ಲಾಗ್ ಅಂತಾನೆ ಯಾವಾಗ್ಲೂ. ಅದಕ್ಕೆ ನಾನು ಬಂದಾಗ ನೀನು ಮಾಡಲ್ಲ ಆಯ್ತಾ. ಇವನೆಲ್ಲ ಏನ್ ನಿನ್ ಕಷ್ಟ? ಯಾಕೆಲ್ಲ ಈ ಕೆಳಗಡೆ ಹಾಕ್ದೆ? ಚಿತ್ರಾನ್ನ ಅಂದ್ರೆ ನನಗೆ ಫಸ್ಟ್ ಆಫ್ ಆಲ್ ಫೇವ್ರೇಟು. ಸೊ ಈ ರೆಸಿಪಿ ಇರಲಿ ನನ್ನ ವ್ಲಾಗ್ ತಗೊಳ್ಬೇಕು. ಬಾಯ್ ಮಾಡು. ತಿರುಪತಿ ಲಡ್ಡು ಅಂದ್ರೆ ತುಂಬಾ ಇಷ್ಟ. ನಮಸ್ತೆ ಎಲ್ರಿಗೂ, ನನ್ನ ಹೊಸ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಈ ಬ್ಲಾಗ್ ಬಂದ್ಬಿಟ್ಟು ನಾನು ಸ್ಯಾಟರ್ಡೆ ತೆಗ್ದಿರೋದು. ನಮ್ಮ ಮಾವ ಮನೆಗೆ ಹೋಗ್ತಾ ಇದ್ರಿ. ನಾನು, ನಮ್ಮಮ್ಮ ಹಾಗೆ ನನ್ನ ಮಗ 3 ಜನನು ಆಟೋದಲ್ಲಿ ಹೋಗ್ತಾ ಇದ್ರಿ. ನಮ್ಮ ಮಾವನ ಮನೆ ಇರೋದು ಲೆಗ್ಗೆರೆ, ಆಲ್ಮೋಸ್ಟ್ ರಾಜ್ಕುಮಾರಿ ಸಮಾಧಿ ಹತ್ರ. ನಾನು, ನನ್ನ ಮಗ, ಅಮ್ಮ 3 ಜನ ಹೋಗ್ತಾ ಇದ್ರಿ. ಮನೆಗೆ ಹೋಗಿ ಸೇರೋಷ್ಟರಲ್ಲಿ ಸಂಜೆ 6 ಗಂಟೆ ಆಗಿತ್ತು. ನನ್ನ ಮಗನಿಗಂತೂ ಎಲ್ಲೇ ಹೋದ್ರು ಅವನು ಜಸ್ಟ್ ಪಾರ್ಟ್ನರ್ ಸಿಗ್ತಾರೆ ನೋಡಿ. ನನ್ನ ಮಗನಿಗೆ ಎಲ್ಲೋದ್ರು ಒಬ್ರು ಪಾರ್ಟ್ನರ್ ಸಿಕ್ಬಿಡ್ತಾರೆ ಅಂತ. ಹಾಯ್ ಮಾಡ್ರು, ಇಬ್ರು ಹಾಯ್ ಮಾಡಿ. ಆದರೆ ನಿಮ್ಮ ವಾಯ್ಸ್ ಹಾಕೋಕ್ಕಾಗಲ್ಲ, ನೋಡ್ತೀನಿ. ಏನು ಹೇಳು? ಅಷ್ಟು ಜೋರಾಗಿ ಹೇಳ್ಬೇಕು, ಕೇಳಿಸಲ್ಲ. ಹೇಳು, ಇವನು ನನ್ನ ಫ್ರೆಂಡ್ ಅಂತ ಹೇಳು. ಚೀಕು ನನ್ನ ಫ್ರೆಂಡ್ ಅಂತ ಹೇಳು. ಅಲ್ಲಿ ಹೇಳು, ಬಾಯ್ ಬಿಟ್ಟು ಹೇಳು. ಚೀಕು ನನ್ನ ಫ್ರೆಂಡ್ ಅಂತ ನೀನು ಹೇಳು. ಬಾರ್ಬಿ ನನ್ನ ಫ್ರೆಂಡ್. ಹಾಕಿಟ್ಟು ಅನ್ನ. ಅಯ್ಯೋ ಹೇಳ್ಕೊಡು. ಆಯ್ತು, ಅವಳಿಗೆ ಗೊತ್ತಿಲ್ಲಲ್ಲ, ನೀನು ಹೇಳ್ಕೊಡು. ಆಯ್ತು, ಅವಳಿಗೆ ಗೊತ್ತಿಲ್ಲಲ್ಲ, ಅವಳಿಗೆ ಪುಟ್ಟವಳಲ್ವಾ. ನೀನು ಹೇಳ್ಕೊಡು, ಇವಾಗ ನಿಧಾನಕ್ಕೆ ಹೇಳ್ಕೊಡು. ಗುಡ್ಡಿ ಅನ್ನ ಹೇಳ್ಕೊಟ್ಟಂಗೆ ಮಾಡು ನೀನು. ಆಯ್ತಾ, ಹೇಳ್ಕೊಡು, ಇವಾಗ ಮಾಡ್ತಾಳೆ. ಕೈಯಿಂದ ಹಂಗೆ ಹೇಳ್ಕೊಡು. ಹಾಗೆ ಸ್ಯಾಟರ್ಡೆ ನೈಟು ಅಲ್ಲೇ ಉಳ್ಕೊಂಡ್ರಿ ನಮ್ಮ ಮಾವ ಮನೇಲಿ. ಸೊ ನೆಕ್ಸ್ಟ್ ಡೇ ನಾನು ವ್ಲಾಗ್ ಕಂಟಿನ್ಯೂ ಮಾಡಿದೆ. ಅದು ಸಂಡೇ. ನಮ್ಮ ಅತ್ತೆ ಚಿತ್ರಾನ್ನ ಮಾಡ್ತಾಯಿದ್ರು. ಸೊ ಹಾಗೆ ನಾನು ಒಂದು ವಿಡಿಯೋ ತಗೊಂಡೆ ಹೇಗೆ ಮಾಡ್ತಾರೆ ಅಂತ. ಎಲ್ಲರೂ ಮನೆಯಲ್ಲಿ ಮಾಡೋ ಥರನೇ ಮಾಡ್ತೀನಿ ಬಿಡು ಏನು ಅಂತ ಇದ್ರು ನಮ್ಮ ಅತ್ತೆ. ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ಇರಲಿ ಅಂದ್ಬಿಟ್ಟು ತಗೊಂಡೆ. ಮಾಮೂಲಿ ಸಿಂಪಲಾಗಿ ಹೇಳ್ತೀನಿ ನೋಡಿ. ಎಣ್ಣೆ ಹಾಕಿ ಮಾಮೂಲಿ ಸಾಸಿವೆ, ಜೀರಿಗೆ, ಹಸಿಮೆಣ್ಸಿಕಾಯಿ, ಕಡಲೆ ಬೀಜ, ಕಡಲೆಬೇಳೆ, ಕರಿಬೇವು, ಹಾಗೆ ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರು. ಅದಾದಮೇಲೆ ಮಾಮೂಲಿ ನೆಕ್ಸ್ಟು ಟೊಮೊಟೊ ಹಾಕಿದ್ರು. ಎಲ್ಲರ ಮನೇಲಿ ಮಾಡೋ ಥರನೇ ಚಿತ್ರಾನ್ನ, ಇದರಲ್ಲಿ ಏನು ಡಿಫ್ರೆಂಟ್ ಚಿತ್ರಾನ್ನ ಇಲ್ಲ. ಸೊ ಯಾಕೋ ಈ ರೆಸಿಪಿ ಚಿತ್ರಾನ್ನ ಅಂದರೆ ನನಗೆ ಫಸ್ಟ್ ಆಫ್ ಆಲ್ ಫೇವ್ರೇಟು. ಸೊ ಈ ರೆಸಿಪಿ ಇರಲಿ ನನ್ನ ವ್ಲಾಗಲ್ಲಿ ಅಂತ ಸೊ ರೆಕಾರ್ಡ್ ಮಾಡಿದೆ. ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ಎಲ್ಲ ಫ್ರೈ ಮಾಡಿದ್ರು. ನೆಕ್ಸ್ಟು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಉಪ್ಪು ಕೂಡ ಹಾಕಿದ್ರು. ಸೊ ಹಾಗೆ ಲಾಸ್ಟಲ್ಲಿ ನಿಂಬೆ ಹುಳಿ ಹಿಂಡಿದ್ರು. ಸೊ ಅಷ್ಟೇ, ಚಿತ್ರಾನ್ನ ರೆಡಿ. ಹಾಗೆ ಮಧ್ಯಾಹ್ನ ಚಿಕನ್ ಸಾಂಬಾರು, ಕಬಾಬು, ಬಿರಿಯಾನಿ ಎಲ್ಲ ಮಾಡಿದ್ರು. ಊಟ ಮಾಡಿಕೊಂಡು ಮನೆಗೆ ಹೋಗೋ ಟೈಮ್ ಬಂತು. ಸೊ ಮನೆಗೆ ಸಂಡೇ ಬಿಟ್ರಿ. ಈವ್ನಿಂಗ್ ಸಂಜೆ ಆಗಿತ್ತು. ನಮ್ಮ ಮಾವನ ಮಗ, ಅದರಲ್ಲೂ ದೊಡ್ಡ ಮಾವನ ಮಗ ಅಂತೂ ಮಾತಾಡಬೇಕು ಬ್ಲಾಗಲ್ಲಿ ಅಂತಿದೆ. ಸೊ ಮಾತಾಡೋ ಅಂತ ಬಿಟ್ಬಿಟ್ಟೆ ಅವನಂತೂ. ಬರ್ಬೇಕು ಅಂತ ಇದ್ರು. 3 ಜನ ಬಂದ್ರು ಅಂತ ಹೇಳ್ತೀನಿ ಅಷ್ಟೇ. ಸರಿನಾ? ಬಾಯ್. ಇಂಟ್ರಡಕ್ಷನ್ ಮಾಡ್ಕೊಂಡು ನೀನು ಯಾರು ಅಂತ ಹೋಗಿ. ನಾನು ರೋಹನ್. ನೀನು ಹೇಳೋ ಬೇಗ. ನಾನು ದೀಕ್ಷಿತ್. ಇವನು ಅಷ್ಟೇ. ಸಮಾಧಾನ ಬರ್ತೀರಾ ಬ್ಲಾಗಲ್ಲಿ, ಟಿವಿಲಿ ನಾನು ಎಗ್ ರೈಸ್ ಮಾಡೋದು ಕಳಿಸ್ತೀನಿ. ಮುಂಚೆ ಮಾಡಿಸ್ಲೇ ಇಲ್ಲ. ಇನ್ನೊಂದು ದಿವಸ ಬಂದ್ಬಿಡು ನಮ್ಮ ಮನೆಗೆ, ಅವಾಗ ಮಾಡೋಣ ಎಗ್ ರೈಸು ಎಲ್ಲ ಮಾಡಿ. ಬ್ಲಾಗ್ ಎಲ್ಲ ಮಾಡಕ್ಕೆ ಯಾಕೆ ಅಷ್ಟೇ. ಚಪ್ಪಲಿ ಹಾಕೋ ಬನ್ರಿ. ಫುಲ್ ನೀನು ಕಳ್ಸ್ಕೋಬೇಕು. ಬ್ಲಾಗ್ ಅಂತಾನೆ ಯಾವಾಗ್ಲೂ. ಅದಕ್ಕೆ ನಾನು ಬಂದಾಗ ನೀನು ಮಾಡಲ್ಲ.
ಏನು ಮಾಡಿ ನಂಗೆ ಇವಾಗ ಧೈರ್ಯ ಬರ್ತೈತೆ ಮಾಡೋಕ್ಕೆ ಮಾಡ್ತಿದ್ದೀನಿ ಹೇಗೆ ಬೆಳೆಯಿಂದಾಗಿತ್ತು ಬೆಳೆಯಿಂದ ಏನೋ ಇರೋ ಏನೇನೋ ಮಾಡ್ಬೇಡ ನಾನೇ ಫಸ್ಟು ಇದು ಮಾಡ್ತಾರದು ಕಾಣಿಸ್ತಾ ಇಲ್ಲ ಎಷ್ಟಾಗಿತ್ತು ಏನು ಹೇಳಿ ಮಾತಾಡೋಕ್ಕಿದ್ರೆ ಏನು ಮಾತಾಡ್ತೀಯ ಮಾತಾಡು ಎಷ್ಟು 245 ಏನೋ 245 ಏನೋ ಏನೋ ಸಬ್ಸ್ಕ್ರೈಬರ್ಸ್ ಏನೋ ಇನ್ನೂ ಅಷ್ಟು ಬೇಗ ಆಗೋಗ್ಬಿಡ್ತದೆ ಇವಾಗ ಸ್ಟಾರ್ಟ್ ಮಾಡಿದ್ದು ಎಲ್ಲ ಹಿಂಸೆ ಮಾಡು ಮಾಡು ಅಂತ ಈಗ ನಮ್ಮ ಚಿಕ್ಕಪ್ಪನ ಇದು ಗೈಸ್ ಈಗ ನಮ್ಮ ಚಿಕ್ಕಪ್ಪ ತೆಂಗಿನಕಾಯಿ ಸುಲಿಯೋದ ನೀವು ನೋಡಿ ತೆಂಗಿನಕಾಯಿ ಎಲ್ಲ ಕೊಡೋ ಎಳ್ನೀರು ಆಯ್ತು ಬಿಡು ಫುಲ್ ಮಾಡ್ತಾನೆ ಪಕ್ಕ ಕಾಣಿಸ್ತಾನೆ ಬಿಡು ಸಾಕು ಬಿಡು ಫುಲ್ ಅದೇ ಹಾಕ್ಬಿಡು ಬಿಡ ಅಲ್ಲ ಕೊಬ್ಬು ಯಾರ ಹತ್ರನೂ ಹೋಗ್ಬೇಡ ಅವನು ಹಾಯ್ ಇವನ್ ನೋಡಿ ಯಾರ ಹತ್ರನೂ ಹೋಗಲ್ಲ ತೀಟೆ ಮಾಡ್ಕೊಂಡು ಜಾಸ್ತಿ ನನ್ನ ಹತ್ರ ಮತ್ತೆ ಸಿಲಿಂಡರ್ ತೀಟೆ ತೀಟೆ ಸೇರೋದೆ ದೊಡ್ಡ ತೀಟೆ ಇಲ್ಲಿ ನಮ್ಮ ಚಿಕ್ಕ ತೀಟೆ ಇವರಿಬ್ರು ನಾವೇ ಇಲ್ಲಿಂದ ತೀಟೆಗಳು ಮಾತುಕತೆ ಎಲ್ಲ ಆಡಿ ನಮ್ಮ ಅವ್ರ ಮನೆ ಬಿಡೋ ಅಷ್ಟರಲ್ಲಿ ತುಂಬಾನೇ ಲೇಟ್ ಆಗೋಗ್ಬಿಟ್ಟಿತ್ತು. ಸಂಜೆ 6:30 7 ಗಂಟೆ ಆಗೋಗಿತ್ತು. ಅದಕ್ಕೆ ನಮ್ಮ ಮಾವ ಪರಿಚಯ ಇರೋ ಆಟೋದಲ್ಲೇ ಹೋದ್ರಿ. ಹಾಗೆ ನಮ್ಮ ಜೊತೆಗೆ ನಮ್ಮ ಮಾವ ಮತ್ತೆ ನಮ್ಮ ಮಾವನ ಮಗ ಎಲ್ಲ ಬಂದಿದ್ರು. ಸಂಜೆ ಆಗ್ಬಿಟ್ಟಿತ್ತಲ್ಲ ಲೇಟ್ ಅಂತ, ಸೊ ನಮ್ಮ ಮನೆಗೆ ಬಿಟ್ಬಿಟ್ರು. ಅವ್ರು ವಾಪಸ್ ಮನೆಗೆ ಹೋದ್ರು. ಹಾಗೆ ನಾನು ನೆಕ್ಸ್ಟ್ ಮಂಡೇ ಬ್ಲಾಗ್ ಮಲ್ಗೈತೆ ಸ್ಕೂಲ್ಗೆ ರೆಡಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡೇ ಹೆಂಗೆ ಮಲ್ಗಾನೆ ನೋಡಿ, ಚಿಕ್ಕ ಪಾಪ ಅಂತೇವ್ ನೀನು. ಚಿಕ್ಕ ಪಾಪ ಜೋರಾಗಿ ಮಾತಾಡ್ಬೇಕು. ಆಮೇಲೆ ತೀಟೆ ಮಾಡ್ದ. ಹಾಂ ಆಮೇಲೆ ಇವಾಗ ರೆಡಿ ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗ್ತಾ ಇದೆಯಾ? ಸ್ನಾನ ಆಯ್ತಾ? ಸ್ನಾನ ಎಲ್ಲ ಆಯಿತು. ಇವಾಗ ಬೇಬಿಗೆ ನಾಷ್ಟ ತಿನ್ನಿಸಿ ಸ್ಕೂಲ್ ಕಳ್ಸದೆ. ಓಕೆ, ಬರೀ ಟಿ ವಿಗೆ ನಾನೇ ಯಾವಾಗಲೂ ನಿನಗೆ. ಬಾಯ್, ಸ್ಕೂಲ್ಗೆ ಹೋಗ್ತಾ ಇದ್ದೇನೆ ಬೇಬಿ. ಗುಡ್ ಬಾಯ್. ಐಫೈ ಬಾಯ್ ಬಾಯ್. ಲಂಚ್ ಬ್ಯಾಗ್ ಬಾಯ್ ಮಾಡು. ಬಾಯ್ ಮನ್ವಿತ್. ಏನು ನಿನ್ನ ಕಷ್ಟ? ಯಾಕೆಲ್ಲ ಈ ಕೆಳಗಡೆ ಹಾಕ್ದೆ? ಏನೋ ನಿನ್ನ ಕಷ್ಟ? ಹಾಸ್ಗೆಲ್ಲ ಯಾಕೆ ಹಿಂಗೆ ಒದ್ರದೆ ನೋಡಲಿ? ನೀನೇ ಎಲ್ಲ ಎತ್ತಿಕ್ಬೇಕು, ಇಲ್ಲಾಂದ್ರೆ ಬಿಡೋದಿಲ್ಲ ಇವತ್ತು ನಿನ್ನ. ಹಿಂಗೇನು ಕೊಡ್ಸಲ್ಲ, ಹೋಗು ಎತ್ತಿಕೆಲ್ಲ. ಹೆಂಗೆ ಮಾಡಿದ್ದಾನೆ ಹಾಕ್ತೀನಿರು ಎಲ್ಲ ವೀಡಿಯೋ. ಬ್ಯಾಡ್ ಬಾಯ್ ಅಂತ ಕಮೆಂಟ್ ಮಾಡಲಿ ಎಲ್ಲರೂ. ಬ್ಯಾಡ್ ಬಾಯ್, ಮನ್ವಿತ್ ಈಸ್ ಬ್ಯಾಡ್ ಬಾಯ್ ಅಂತಾರೆ ಎಲ್ಲರೂ. ಹಿಂಗೆ ಮಾಡಿದ್ಯಲ್ಲ ಮತ್ತೆ ಏನಕ್ಕೆ ಮಾಡಿದ್ದೇಳು? ಅದಕ್ಕೆ ಏನಕ್ಕೆ ಮಾಡಿದ್ದೇಳು? ಏನಕ್ಕೆ ಕೋಪ ಬಂತು? ಏನಕ್ಕೆ ಕೋಪ ಬಂತೇಳು? ಆಯ್ತು ಆಯ್ತು, ಏನಕ್ಕೆ ಹೇಳು? ಏನಕ್ಕೆ ಹೇಳು? ಎಷ್ಟು ಕ್ಯೂಟಾಗಿ ಅಳ್ತಾ ಇದ್ದಾನಲ್ಲ, ಕ್ಯೂಟು. ಆಯ್ತು, ಕ್ಯೂಟು ನೀನು. ಕ್ಯೂಟ್ ಬೇಬಿ. ನೀನೇ ಎತ್ತಿಕ್ಕೋದು, ನಾನಂತೆ ಎತ್ತಿಕ್ಕಲ್ಲ ಯಾವುದೇ ಕಾರಣಕ್ಕೂ. ನಿನ್ನ ಕೈಯೇ ಎತ್ತಿಸ್ತೀನಿ, ವಿಡಿಯೋ ಮಾಡ್ತೀನಿ ಎತ್ತಿಕ್ಸ್ಬಿಟ್ಟು. ಪಪ್ಪ ಬರೋ ಗಂಟೆ ಹಿಂಗೆ ಇರಲಿ ಅದು. ನಾನು ಎತ್ತಿಕ್ಕಲ್ಲ ನೋಡ್ಕೊ. ತಿಟ್ಟೆ ನನ್ನ ಮಗ. ಇವಾಗ ಅವನೇ ರೆಡಿ ಮಾಡ್ತಾ ಇದ್ದಾನೆ. ಅವನೇ ಮಾಡಿದ್ದು ಅವನೇ ರೆಡಿ ಮಾಡ್ತಾ ಇದ್ದಾನೆ. ಯಾಕೆ ರೆಡಿ ಮಾಡ್ತಿದ್ಯಾ ನೀನೇ? ಹಾಂ, ಅಯ್ಯೋ ನಿಂದೆಲ್ಲ ಬರೀ ಇದೆ ಆ್ಯಕ್ಟಿಂಗು. ಎಲ್ಲ ಬಿಸಾಕ್ತೀಯಾ, ಆಮೇಲೆ ರೆಡಿ ಮಾಡ್ತೀಯಾ ಅಲ್ಲ? ಏನಕ್ಕೆ ಬಿಸಾಕಿದ್ದು? ಹೌದು ನೀನು ಎಲ್ಲ ಐಟಮ್ ಎಲ್ಲ ದಿಂಬೆಲ್ಲ. ನಾನೇನಂದೆ ಟಿ ವಿ ಸೌಂಡ್ ಕಮ್ಮಿ ಕೊಡು, ತಾತಾಗೆ ಮಾತಾಡ್ತೈತೆ ಅಂತ ಹೇಳಿದ್ದಷ್ಟೇ. ಅದಕ್ಕೆ ಕೋಪ ಬಂದ್ಬಿಡ್ತದ ನಿನಗೆ? ಹಾಂ, ನಾನೇನಂದೆ ನಿಂಗೆ ದೊಡ್ಡ ವಿಷಯ?
TV ಸೌಂಡ್ ಕಮ್ಮಿ ಕೊಡು ಅಂದೆ ಅಷ್ಟೇ, ಇನ್ನೇನಂದೆ? ಆಸು ನೀನೆ, ನಾನು ಅಂದೆ ತಾನೆ ನಿನ್ನ ಕೈಲೆಲ್ಲ ಮಾಡಿಸ್ತೀನಿ ಅಂತ. ಸ್ಲೋ ಆಗಿ ಮಾಡಿ, ನೀಟಾಗಿ ಆಸೆಲ್ಲ ನೋಡ್ತೀನಿ ಹೆಂಗೆ ಆಸ್ತಿ ಅಂತ. ಗುಡ್ ಬಾಯ್ ಅಂತೀನಿ ಅವಳು ತಿರ್ಗಾ ಎಲ್ರಿಗೂ ಅಷ್ಟೇನಾ? ಹೆಂಗೆ ಮಾಡಿದ್ಯಾ ನೋಡು, ಬಟ್ಟೆಗಳು ಒಗ್ದಿರೋ ಬಟ್ಟೆ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ಯಾ. ನೀನೇ ಹೇಳ್ಕೊಳ್ತಾ ಇದೆಯಾ ತೀಟ ಬುದ್ಧಿ ಅಂತ. ಕೊಬ್ಬು ಜಾಸ್ತಿ ನಿನಗೆ, ಅದಕ್ಕೆ. ನಿನಗೆ ಕೀ ನೋಡಿ ಇವಾಗ ಎಷ್ಟು ಸುಸ್ತಾಯ್ತದೆ ಇಷ್ಟೆಲ್ಲ ಮಾಡೋಷ್ಟರಲ್ಲಿ. ಮೆತ್ತಗೆ ಹುಷಾರು ಬಿದ್ದೈತ್ಯ. ನೀಟಾಗಿ ಆಸು ಬೇಗ. ಇವತ್ತು ಸೋಮವಾರ ಆಗಿತ್ತು, ಹಾಗೆ ದೇವ್ರ ಪೂಜೆ ಮಾಡ್ಬೇಕಾಗಿತ್ತು. ಮನೆ ದೇವ್ರು ವಾರ ಅಲ್ಲ, ಅದಕ್ಕೆ ಪೂಜೆ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಫಸ್ಟು ರಂಗೋಲಿ ನೋಡಿ, ನನ್ನ ರಂಗೋಲಿ ಸಿಂಪಲ್ ಆಗಿ ಅಷ್ಟೇ, ಇಷ್ಟೇ ನನ್ನ ರಂಗೋಲಿ ಎಲ್ಲ ಹಾಕ್ಮೇಲೆ ನೆಕ್ಸ್ಟ್ ದೇವ್ರ ಮನೆ ರೆಡಿ ಮಾಡ್ಕೋಬೇಕು. ಸೊ ದೇವ್ರ ಮನೆ ರೆಡಿ ಮಾಡ್ಕೊಳ್ತಾ ಇದೆ. ಹಾಗೆ ನನ್ನ ತಮ್ಮ ತಿರುಪತಿಗೆ ಹೋಗಿದ್ದ, ಪ್ರಸಾದ ತಂದಿದ್ದ. ಸೊ ಎಲ್ಲ ಪೂಜೆ ಮಾಡಿಬಿಟ್ಟು ತಿನ್ಬೇಕು. ಸೊ ಇದು ಬಂದ್ಬಿಟ್ಟು ನಮ್ಮ ಅಜ್ಜಿ ಊರಿಂದ ಎಲೆ ತಂದಿರೋದು ನೋಡಿ, ಎಷ್ಟು ಅಗ್ಲಾಗಿದೆ, ಚೆನ್ನಾಗಿದೆ. ಸೊ ಕಳಶ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ನಿಮಗೆ. ತಿನಿಪ ಬಾ ಅಂದ್ರೆ ಸಾಕು ಬಂದ್ಬಿಡ್ತಾನೆ ಕಳ್ಳ. ತೀಟ ಅವಾಗಲೇ ತೀಟ ನೋಡಿದ್ರಲ್ಲ, ಒಂದು ಏನೇನ್ ಮಾಡ್ದ ಹಾಸಿಗೆ ಎಲ್ಲ ಒದ್ರಿ ಎಲ್ಲ ಮಾಡಾಕ್ಬಿಟ್ಟ. ತಮಾಷೆಗಂತೆ. ಸರಿ ಪೂಜೆ ಮಾಡೋಣ. ಫಸ್ಟ್ ಪೂಜೆ ಮಾಡ್ಬಿಟ್ಟು ಅವ್ನಿಗೆ ಮಾದಪ್ಪನ ಬಟ್ಟೆ ಇಕ್ಬೇಕು. ಅವಾಗ್ಲೇ ಅವ್ನು ಸುಮ್ನೆ ಸೈಲೆಂಟ್ ಆಗೋದು. ಮಾದಪ್ಪ ಬಟ್ಟೆ ಇಕ್ಕಿಲ್ಲ ಅಂದ್ರೆ ಸೈಲೆಂಟ್ ಆಗಲ್ಲ ಅವನು, ಅಲ್ಲ? ಇಕ್ಲಾ ಮಾದಪ್ಪ ಬಟ್ಟು? ಇಕ್ತೀನಿ. ಸೊ ನನ್ ಮಗ ವ್ಲಾಗ್ ಮಾಡ್ತಾನಂತೆ, ನನ್ ಕವರ್ ಆಗ್ತೀನೋ ಇಲ್ಲ ಗೊತ್ತಿಲ್ಲ, ಅವನೇ ತೆಗಿತಾ ಇರೋದು ವ್ಲಾಗ್ನ. ಕಾಣಿಸ್ತಾ ಇದೀನಾ? ಓಕೆ, ಗುಡ್ ಬಾಯ್. ಪೂಜೆ ಎಲ್ಲ ಆಯ್ತು. ನನ್ನ ಮಗ ಇಲ್ಲಿ ಗಂಟೆ ಅಲ್ಲಾಡ್ಸ್ತವನೆ, ಅವನು ನನ್ನ ಮಗ. ಸೊ ಪೂಜೆ ಎಲ್ಲ ಆಯ್ತು. ನೆಕ್ಸ್ಟ್ ಅವನಿಗೆ ಮಾದಪ್ಪನ ಬಟ್ಟೆ ಇಕ್ಬಿಡೋಣ. ಮಾದಪ್ಪನ ಬಟ್ಟೆ ಇದೆ. ಮಾದಪ್ಪ ನನ್ನ ಮಗನಿಗೆ ಒಳ್ಳೇದು ಮಾಡಪ್ಪ ಅಂತ ಹೇಳ್ತೀನಿ, ಅಲ್ಲ? ತೀಟ ಎಲ್ಲ ಕಮ್ಮಿ ಮಾಡಪ್ಪ. ನಾನು ಸ್ವಲ್ಪ ಇಟ್ಕ. ಹೌದು, ಮಿನಿ ಪೂಜಾರಿ. ಪ್ರಸಾದ ಎಲ್ಲ ಲಡ್ಡು ಎಲ್ಲ ಇದಾಗ್ಬಿಡೈತೆ, ಅವ್ನು ಸ್ಮ್ಯಾಶ್ ಆಗ್ಬಿಡೈತೆ. ಅವನಿಗೊಂದ್ ಸ್ವಲ್ಪ ತಿನ್ಸಿ ನಾನು ಸ್ವಲ್ಪ ತಿಂತೀನಿ. ಓಕೆ, ಗುಡ್. ಇವಾಗ ನಾನು ಪೂಜೆ ಅಷ್ಟೇ ಸಿಂಪಲ್ ಆಗಿ, ರಾಘವೇಂದ್ರ ಸ್ವಾಮಿ ಅಷ್ಟೇ. ಹಾಗೆ ನಂತರ ಯಾರಿಗೆಲ್ಲ ತಿರುಪತಿ ಲಡ್ಡು ಅಂದ್ರೆ ತುಂಬಾ ಇಷ್ಟ, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಂಗೆ ಇಷ್ಟ ಅಲ್ಲ ಚಿನಿಪ? ಓಕೆ, ವ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂತು. 2 ದಿವಸ ವ್ಲಾಗ್ ಆಗೋಯ್ತಿದ್ದು ಆಕ್ಚುಲಿ, ಅಂದ್ರೆ ಸ್ವಲ್ಪ ತಗೊಂಡಿದ್ದು, 2 ಒಂದೇ ವ್ಲಾಗ್ ಅಲ್ಲಿ ಹಾಕೋ ತರ ಆಯ್ತು. ಸೊ ಅಷ್ಟೇ ಇವತ್ತಿನ ಈ ವ್ಲಾಗ್. ಏನಿರ್ತದೆ ಅಂದ್ರೆ ನಮ್ಮ ಮಾವ ಮನೆಗೆ ಹೋಗಿದ್ದು, ಹಾಗೆ ನೆಕ್ಸ್ಟ್ ಡೇ ಅಲ್ಲಿಂದ ಬಂದ್ಮೇಲೆ ಹೇಗಿತ್ತು ಅಷ್ಟೇ ಮಾಡಿರೋದು, ನೀನು ಮಾಡಿಲ್ಲ ಈ ವ್ಲಾಗಲ್ಲಿ. ಅಷ್ಟೇ ಇರೋದು, ಅಷ್ಟೇ ಆಗಿರುತ್ತೆ ಇವತ್ತಿನ ಈ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ನನ್ನ ವೀಡಿಯೋಸ್ನ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾನೆ ನೋಡ್ತಾ ಇದ್ದೀರಾ, ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಅಷ್ಟೇ, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್.